ಇನ್ನು ಜೆಡಿಎಸ್ ಶಾಸಕರ ಅಡ್ಡ ಮತದಾನಕ್ಕೆ ಎಚ್ಡಿಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅತಿಯಾದ ನಂಬಿಕೆಯಿಂದ ಹೀಗಾಯ್ತು ಅಂತ ಹೇಳಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಅತಿಯಾದ ನಂಬಿಕೆ, ಸ್ವಪಕ್ಷದ ಶಾಸಕರ ವಿರುದ್ಧವೇ ಎಚ್ಡಿಕೆ ಬೇಸರ. ಟ್ರೈನ್ ಒಂದ್ಮೇಲೆ ಟಿಕೆಟ್ ತಗೊಂಡ್ರಿ ಏನು ಮಾಡಕ್ಕಾಗಲ್ಲ. ಡಿ.ಕೆ. ಶಿವಕುಮಾರ್ ಅವರು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರು, ಅದು ವರ್ಕೌಟ್ ಆಯ್ತು. ಆಡಳಿತ ಪಕ್ಷಕ್ಕೆ ಯಾವಾಗ್ಲೂ ಕೂಡ ಪ್ಲಸ್ಸೇ ಇರುತ್ತೆ. ಆದ್ರೆ ಅದು ಪ್ಲಸ್ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಮೈ ಮರೆಯೋದಿದೆಯಲ್ಲ, ಅದು ಮೂರ್ಖತನ ಅಷ್ಟೇ. ಗೆಲ್ಲಬೇಕು ಅಂತ ಅಭ್ಯರ್ಥಿಯನ್ನ ನಾವು ಹಾಕಿರ್ಲಿಲ್ಲ. 17 ಶಾಸಕರ ಒಗ್ಗಟ್ಟು ಪರೀಕ್ಷಿಸಲಿಕ್ಕೆ ಚುನಾವಣೆಯನ್ನ ನಡೆಸಿದ್ವಿ. ನಮ್ಮ ಶಾಸಕರು ಒತ್ತಾಯ ಮಾಡಿದ್ದಕ್ಕೆ ಅಭ್ಯರ್ಥಿಯನ್ನ ಹಾಕಿದ್ವಿ ಅಂತ ಹೇಳಿದ್ರು. ಕುಮಾರಸ್ವಾಮಿ ಅವ್ರದ್ದು ಇದೊಂದು ಮಾಮೂಲಿ ಡೈಲಾಗ್ ಇದೆ. ಜನರ ಒತ್ತಾಯ, ಅದಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಸಿದ್ವಿ ಅಂತ ಹೇಳ್ತಾ ಇದ್ರು. ಈಗ ಶಾಸಕರ ಒತ್ತಾಯ, ಅದಕ್ಕೆ ಅಭ್ಯರ್ಥಿ ಹಾಕಿದ್ವಿ ಅಂತ ಹೇಳ್ತಾ ಇದ್ದಾರೆ. 18ರಲ್ಲಿ 17 ಮತಗಳು ಒಡೆಯಬಾರದು ಅಂತ ಹೇಳಿದ್ದೆ. 18ರಲ್ಲಿ 17 ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಅವ್ರು ಆಲ್ರೆಡಿ ಮೈನಸ್ ಮಾಡ್ಕೊಂಡ್ಬಿಟ್ಟಿದ್ರು ಜಿ.ಟಿ. ದೇವೇಗೌಡರ ಒಂದು ವೋಟನ್ನ. ಈ ಫಲಿತಾಂಶ ನಮಗೆ ಇನ್ನೊಂದು ಅನುಭವವನ್ನ ಕೊಟ್ಟಿದೆ. ಅತಿಯಾದ ನಂಬಿಕೆಯಿಂದ ಹೀಗಾಯ್ತು ಅಂತ ಎಚ್ಡಿಕೆ ಬೇಸರ ಅಂತ. ಇವ್ರಿಗೆ ಆಲ್ಮೋಸ್ಟ್ ಸಾಕಷ್ಟು ಬಾರಿ ಮುಖಭಂಗ, ಮುಜುಗರ ಎಲ್ಲ ಆಗಿದೆ. ಈ ಹಿಂದೆನೂ ಕೂಡ ಅಷ್ಟೇ. ಜಮೀರ್ ಅಹಮದ್ ಟೀಮ್ ಯಾವ ರೀತಿಯಾಗಿ 7 ಜನ ಹೋಗ್ಬಿಟ್ಟು ಕಾಂಗ್ರೆಸ್ಗೆ ವೋಟನ್ನ ಹಾಕಿದ್ರು, ಆ ಸಂದರ್ಭದಲ್ಲೂ ಕೂಡ ದೊಡ್ಡ ಹೊಡೆತ ಬಿದ್ದಿತ್ತು. ಇದು ಜೆಡಿಎಸ್ಗೆ ಮಾಮೂಲಿ ಆಗ್ಬಿಟ್ಟಿದೆ. ಬಟ್ ಬಿಜೆಪಿಗಂತೂ ದೊಡ್ಡ ಹೊಡೆತ. ನಮ್ಮವರೇ ನಮಗೆ ದೊಡ್ಡ ಡ್ಯಾಮೇಜ್ ಮಾಡಿದ್ದಾರೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ. ನಾನು ಚುನಾವಣೆ ಗೆಲ್ತೀವಿ ಅಂತಕ್ಕಂಥ ದೃಷ್ಟಿಯಿಂದ ಅಭ್ಯರ್ಥಿ ನಿಲ್ಲಿಸಿದ್ದಲ್ಲ. ನಾನು ಎಲ್ಲ ಶಾಸಕರನ್ನ ಎಕ್ಸೆಪ್ಟ್ ಒಬ್ಬರು ಈ ಜಿಲ್ಲೆಯವ್ರನ್ನ ಬಿಟ್ಟು ನಾನು 2 ಸಭೆ ಮಾಡಿದ ಉದ್ದೇಶವೇ ನಮ್ಮ ಪಕ್ಷದ 18ರಲ್ಲಿ 17 ಮತಗಳನ್ನು ಉಳಿಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ನನಗೆ ಬೇಕಾಗಿರೋದು ನಮ್ಮ 17 ಜನ ನೀವೇನಿದ್ದೀವಿ ಅಂತ ಹೇಳ್ತೀರಿ, 17 ಮತಗಳು ಯಾವುದೇ ಕಾರಣಕ್ಕೂ ಒಡೆದೋಗ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಡಿ. ಏಕೆಂದರೆ ಹಿಂದೆನಾದರೂ ಅನುಭವ ಆಗಿದೆ ನನಗೆ. ಇಲ್ಲಿ ಯಾರನ್ನ ದೂಷಣೆ ಮಾಡಲಿಕ್ಕೂ ಹೋಗಲ್ಲ. ಈ ಫಲಿತಾಂಶದಿಂದ ಯಾವುದೇ ದೊಡ್ಡ ಮಟ್ಟದ ಬದಲಾವಣೆಯೂ ನಾವೇನು ತರಲಿಕ್ಕೇನಾಗೋದಿಲ್ಲ. ನನಗೆ ನೆನ್ನೆ ಚುನಾವಣೆಯಲ್ಲಿ ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ. ಯಾರ್ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ. ಅದು ಯಾರಿಂದ ಹೋಗುತ್ತೆ ಅಂತ ಇದೆ. ಅದರಿಂದ ಇದೇನು ಈ ಚುನಾವಣೆಯ ಫಲಿತಾಂಶ, ಕ್ರಾಸ್ ವೋಟಿಂಗು ನನಗೇನು ಯಾವುದೇ ರೀತಿ ಆಘಾತ, ಅಚ್ಚರಿ ಯಾವುದೂ ಉಂಟು ಮಾಡಿಲ್ಲ. ಅದಕ್ಕೆ ನಾನಾ ರೀಸನ್ಗಳಿದೆ, ಅದು ಬೇಡ, ಸಾರ್ವಜನಿಕವಾಗಿ ಬೇಡ. ಇಲ್ಲ ಪಾಪ, ಅವರಿಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಂತಕ್ಕಂಥದ್ದು ಒಂದು ಭಾಗ. ಈಗಾಗಲೇ ಮುಂದೆ ಏನು ಮಾಡಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಕಳೆದ 3 ವರ್ಷದಿಂದ ಏನೇನು ನಡ್ಕೊಂಬರ್ತಿದೆ ನಾನು ಗಮನಿಸಿದ್ದೀನಿ, ಏನೇನು ನಡೀತಿದೆ ಅಂತ. ನಿಜವಾದ ಅಗ್ನಿ ಪರೀಕ್ಷೆ ನಮಗೆ ಆಗ್ತಕ್ಕಂಥದ್ದು 2028. ಹಣಬಲ ತೋಳ್ಬಲದ ವಿರುದ್ಧವೇ ಚುನಾವಣೆ ನಡೆಸಬೇಕು. ನಾವು ಅವರ ಮುಂದೆ ಆರ್ಥಿಕವಾಗಿ ಈಗಿನ ರಾಜಕೀಯದ ಒಂದು ವಾತಾವರಣ ಇದೆಯಲ್ಲ, ಅವ್ರಿಗೆ ಸರಿಸಾಟಿಯಾಗಿ ನಾನು ನಿಲ್ತೀನಿ ಅಂತಕ್ಕಂಥದ್ದು ಏನು ಭ್ರಮೆ ಇಲ್ಲ ನನಗೆ. ಆದರೆ ಒಂದು ವಿಶ್ವಾಸ, ನನ್ನ ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಶಾಸಕರಾಗಿ ಎಲ್ಲಿ ಹೋಗ್ತಕ್ಕಂಥದ್ದು ಈ ಪಕ್ಷದಲ್ಲಿ ಹಲವಾರು ಪ್ರಕರಣಗಳು ಹಿಂದಿಂದ ನಡ್ಕೊಂಬಂದಿದೆ. ಆದರೂ ಕಾರ್ಯಕರ್ತರು ಈ ಪಕ್ಷ ಏನು ಉಳಿಸಿದ್ದಾರೆ. ಈಗಲೂ ಹೇಳ್ತೀನಿ, ಈ ಪಕ್ಷ ಉಳಿಸ್ತಕ್ಕಂಥದ್ದಕ್ಕೆ ನನ್ನ ಕಾರ್ಯಕರ್ತರು, ನಾನೇನು ಅವ್ರಿಗೇನು ಅಧಿಕಾರ ಕೊಟ್ಟಿಲ್ಲ, ಅವ್ರಿಗೆ ಯಾರಿಗೂ ದುಡ್ಡು ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅಂಥ ಕಾರ್ಯಕರ್ತರೇ ಇನ್ನೂ ಈ ಪಕ್ಷದಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಮೊದಲ ಅಗ್ನಿ ಪರೀಕ್ಷೆ ಡಿ.ಕೆ. ಶಿವಕುಮಾರ್ ಅವರಿಗೆ ಬರೀ ಜಸ್ಟ್ ಪಾಸ್ ಅಲ್ಲ, ಇದು ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಅವರು. ಹಾಗೆ ಬರೀ ತನ್ನ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡಿದ್ದು ಮಾತ್ರ ಅಲ್ಲ, ರಾಜಕೀಯವಾಗಿಯೂ ದೊಡ್ಡ ಸಂದೇಶವನ್ನ ಕೊಡುವಲ್ಲಿ ಯಶಸ್ವಿ ಆಗಿದ್ದಾರೆ. ಬಿಜೆಪಿ ಜೆಡಿಎಸ್ ಇಬ್ಬರಿಗೂ ಕೂಡ ದೊಡ್ಡ ಮುಖಭಂಗ, ಮುಜುಗರ ಇದು. ಖಂಡಿತವಾಗಿಯೂ ಇದು ದೋಸ್ತಿಗಳಿಗೆ ಒಂದು ರೀತಿ ಮಾಸ್ಟರ್ ಸ್ಟ್ರೋಕ್ ಅಂದರೆ ತಪ್ಪಾಗಲಿಕ್ಕಿಲ್ಲ ಪೃಥ್ವಿರಾಜ್. ಯಾಕಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟಕ್ಕೇರಿದಂಥ ಬೆನ್ನಲ್ಲೇ ಎದುರಾದಂಥ ಮೊದಲ ಚುನಾವಣೆ.
ಈ ಒಂದು ಮೊದಲ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವಕ್ಕೆ ಮುಖಭಂಗವನ್ನು ಉಂಟು ಮಾಡಬೇಕು, ಮುಜುಗರವನ್ನು ತಂದೊಡ್ಡಬೇಕು, ಅವರ ಒಂದು ನಾಯಕತ್ವ ವೀಕ್ ಇದೆ ಎನ್ನುವಂಥ ಒಂದು ನಿಟ್ಟಲ್ಲಿ ಪ್ರತಿಬಿಂಬಿಸುವಂಥ ಒಂದು ನಿಟ್ಟಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿರವರು ತನ್ನ ಪಕ್ಷದ ಮೂರನೇ ಅಭ್ಯರ್ಥಿಯನ್ನು ಅಂದರೆ NDA ಒಕ್ಕೂಟದ ಮೂರನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರು. ಮತ್ತೊಂದು ಕಡೆಯಾಗಿ BJPಯಿಂದಲೂ ಕೂಡ ಎರಡನೇ ಪ್ರಶಸ್ತ್ಯದ ಮತಗಳನ್ನು ಕೂಡ ನಿರೀಕ್ಷೆಯನ್ನು ಮಾಡಿದರು. ಆದರೆ BJP JDSನ ಶಾಸಕರುಗಳೇ ಇದೀಗ ಕಾಂಗ್ರೆಸ್ಸನ್ನು ಬೆಂಬಲಿಸಿರುವಂಥದ್ದು, ಕಾಂಗ್ರೆಸ್ಗೆ ಮತವನ್ನು ಹಾಕಿರ್ತಕ್ಕಂಥದ್ದು. ಇದೀಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇತ್ತ BJP ನಾಯಕರಿಗೂ ಕೂಡ ಒಂದು ರೀತಿ ದೊಡ್ಡ ಮಟ್ಟದ ಮುಖಭಂಗ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಮತ್ತು ಅವರ ತಂಡ ಕಾಂಗ್ರೆಸ್ ನಾಯಕರು ಒಂದು ರೀತಿ ದೊಡ್ಡ ಮಟ್ಟದ ಮೆಗಾ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ಹೇಗೆ JDSನಿಂದ 7-8 ಮಂದಿ ಶಾಸಕರು, ಇತ್ತ BJPಯಿಂದ 3-4 ಮಂದಿ ಶಾಸಕರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದರು. ಆದರೆ ಈ ಒಂದು ಗೌಪ್ಯತೆಯನ್ನು ಎಲ್ಲೂ ಕೂಡ ಬಿಟ್ಕೊಟ್ಟಿರಲಿಲ್ಲ. ನಮಗೆ 140 ಮಂದಿ ಶಾಸಕರಿದ್ದೀವಿ, 140 ಮಂದಿ ಶಾಸಕರ ಮತವೇ ಸಾಕು, ನಮ್ಗೆ ಯಾರ ಮತವೂ ಬೇಡ ಅನ್ನುವಂಥ ಒಂದು ಮಾತನ್ನು ಏನು ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ನಿನ್ನೆಯಿಂದಲೂ ಹೇಳ್ಕೊಂಡೇ ಬರ್ತಾಯಿದ್ರು. ಆದರೆ ನಿನ್ನೆ ಮತದಾನ ಆದಂಥ ಬಳಿಕ ಮತ ಎಣಿಕೆ ಸಂದರ್ಭದಲ್ಲಿ JDSನಿಂದ 7 ಮಂದಿ ಶಾಸಕರುಗಳು, ಇತ್ತ BJPಯಿಂದ 3 ಮಂದಿ ಶಾಸಕರುಗಳು ಕಾಂಗ್ರೆಸ್ಸನ್ನು ಬೆಂಬಲಿಸಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ವಿನಯ್ ಕಾರ್ತಿಕ್ ಅವರಿಗೆ ಹೆಚ್ಚು ಮತವನ್ನು ಹಾಕಿರ್ತಕ್ಕಂಥದ್ದು. ಈ ಮೂಲಕವಾಗಿ ಡಿ ಕೆ ಶಿವಕುಮಾರ್ ಅವರ ಒಂದು ನಾಯಕತ್ವವನ್ನು ಎಲ್ಲ ಒಂದು ಕಡೆಗೆ BJP JDSನ ಕೆಲ ಶಾಸಕರುಗಳು ಮೆಚ್ಚಿಕೊಂಡ್ರ, ಕೆಲ ಶಾಸಕರುಗಳು ಬೆಂಬಲಿಸಿದ್ರ, ಅಥವಾ ಡಿ ಕೆ ಶಿವಕುಮಾರ್ ಅವರು ನೀಡಿದ್ದಾರೆ ಎನ್ನಲಾದಂಥ ಆಮಿಷಕ್ಕೆ ಏನಾದರೂ ಒಳಗಾದ್ರ ಅನ್ನುವಂಥ ನಿಟ್ಟಲ್ಲಿಯೂ ಕೂಡ ಚರ್ಚೆ ಆಗ್ತಾಯಿದೆ. ಇದಕ್ಕೆ ಈಗಷ್ಟೇ ಕೆಲವೇ ಕ್ಷಣಗಳ ಹಿಂದಷ್ಟೇ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿರವರು, ಇದನ್ನು ನಾನು ಮೊದಲೇ ನಿರೀಕ್ಷೆಯನ್ನು ಮಾಡಿದ್ದೆ, ನಾನು ನಮ್ಮ ಶಾಸಕರನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಪ್ರಯತ್ನದ ಭಾಗವಾಗಿ ನಾನು 2 ಸಭೆಗಳನ್ನು ಮಾಡಿದ್ದೆ. ಎಕ್ಸೆಪ್ಟ್ ಮೈಸೂರು ಜಿಲ್ಲೆಯ GT ದೇವೇಗೌಡರನ್ನು ಹೊರತುಪಡಿಸಿ 17 ಮಂದಿ ಶಾಸಕರು ಒಗ್ಗಟ್ಟಿನಿಂದಿರಬೇಕು ಅನ್ನುವಂಥ ನಿಟ್ಟಲ್ಲಿ ನಾನು ಪ್ರಯತ್ನವನ್ನು ಪಟ್ಟೆ. ಆದರೆ ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವರೆಲ್ಲರ ಬಗ್ಗೆನೂ ಕೂಡ ನನಗೆ ಮೊದಲೇ ಗೊತ್ತಿತ್ತು. ತಿಮ್ಮೇಗೌಡ್ರೆ, ಅವ್ರ ಮಾತುಗಳನ್ನ ಕೇಳಿಸ್ಕೊಂಡೆ ಕುಮಾರಸ್ವಾಮಿ ಅವ್ರು ಹೇಳ್ತಾ ಇದ್ರು, ಇದೇನು ಆಘಾತ ಅಲ್ಲ, ಅಚ್ಚರಿ ಅಲ್ಲ, ಯಾರು ಹಾಕಿದ್ದಾರೆ ಅಂತ ಗೊತ್ತು, ನನಗೆ ಈ ಮುಂಚೆಯಿಂದಲೂ ಗೊತ್ತಾ ಯಾರ್ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅಭ್ಯರ್ಥಿ ಹಾಕೊಂಡೆ ಎಡವಟ್ ಮಾಡ್ಕೊಂಡ್ರ ಅಂತ. ಇದು ರಾಜಕೀಯ ಜಾಣ್ಮೆ ಅನ್ಬೇಕೋ ಮೂರ್ಖತನ ಅನ್ಬೇಕೋ ಗೊತ್ತಿಲ್ಲ. ಯಾಕೆಂದ್ರೆ ಅಭ್ಯರ್ಥಿಯನ್ನ ಹಾಕದೇ ಇದ್ದಿದ್ರೆ ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಂದೇಶ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ, BJPಗೂ ಮುಜುಗರ ಆಗ್ತಾ ಇರಲಿಲ್ಲ, JDSಗೂ ಮುಖಭಂಗ ಆಗ್ತಿರ್ಲಿಲ್ಲ. ಇಲ್ಲ, ಅದು JDS ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದೇ ಪಕ್ಷದ ಶಾಸಕರನ್ನು, ಮತ್ತೊಂದು ಕಡೆಗೆ ಕಾರ್ಯಕರ್ತರ ಮನಸ್ಥಿತಿಯನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಪ್ರಯತ್ನದ ಭಾಗವಾಗಿ ಕ್ಯಾಂಡಿಡೇಟನ್ನು ಹಾಕಿರೋದು. ಒಂದು ವೇಳೆ ಕ್ಯಾಂಡಿಡೇಟನ್ನು ಹಾಕದೇ ಇದ್ದರೆ ಇತ್ತ JDSನ ಬಹುತೇಕ ಶಾಸಕರುಗಳು ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾ ಇದ್ರು. ಯಾಕಂತ ಹೇಳಿದ್ರೆ JDSನಿಂದ ಅಭ್ಯರ್ಥಿಯನ್ನು ಹಾಕಿರುವಂಥ ಹಿನ್ನೆಲೆಯಲ್ಲಿ ಒಂದು ವೇಳೆ ಪಕ್ಷ ವಿರೋಧಿ ಚಟುವಟಿಕೆ ಇಡೀ ಪಕ್ಷದ ಅಂದರೆ ತಮ್ಮ ಶಾಸಕತ್ವ ಅನರ್ಹ ಆಗ್ಬೋದು, ಅಥವಾ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಕೆಂಗಣ್ಣಿಗೆ ಗುರಿ ಆಗ್ಬೋದು, ಅಥವಾ ತಮ್ಮ ರಾಜಕೀಯ ಭವಿಷ್ಯಕ್ಕೆ ಒಂದು ದೊಡ್ಡ ಮಟ್ಟದ ಪೆಟ್ಟು ಬೀಳಬಹುದು ಅನ್ನುವಂಥ ಒಂದು ಆತಂಕ ಸಹಜವಾಗಿ ಅಭ್ಯರ್ಥಿಯನ್ನು ಹಾಕಿದಂಥ ಬಳಿಕ ಕ್ಷೇತ್ರ JDSನ ಕೆಲ ಶಾಸಕರಿಗೆ ಕಾಡ್ತಾ ಇತ್ತು. ಸೊ ಹೀಗಾಗಿ JDS ಅಭ್ಯರ್ಥಿ ಗೋವಿಂದ ರಾಜು ಅವರಿಗೆ ಅಷ್ಟು ಮತಗಳು ಬಂದಿರತಕ್ಕಂಥದ್ದು. ಇನ್ನುಳಿದಿರ್ತಕ್ಕಂಥ 7-8 ಮಂದಿ ಶಾಸಕರುಗಳು ಎಲ್ಲೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ DK ಸುರೇಶ್ ಮತ್ತು ಜಮೀರ್ ಅಹಮದ್ ಅವರು ಕೊಟ್ಟಂಥ ಒಂದು ಆಫರ್ ಏನಿದೆ, ಆ ಒಂದು ಆಫರ್ಗೆ ಒಳಗಾಗಿ ಏನಾದರೂ ಅಡ್ಡ ಮತದಾನವನ್ನು ಮಾಡಿದ್ರಾ ಅನ್ನುವಂಥ ಒಂದು ನಿಟ್ಟಲ್ಲಿ, ಮತ್ತೊಂದು ಕಡೆಗೆ ಕ್ಷೇತ್ರದ ಅನುಕೂಲಕ್ಕೋಗಿ, ಯಾಕೆಂದರೆ ಕುಮಾರಸ್ವಾಮಿರೇ ಈಗಷ್ಟೇ ಹೇಳ್ತಾ ಇದ್ರು, ಅದನ್ನು ಬಹಿರಂಗವಾಗಿ ಹೇಳೋದಕ್ಕಾಗೋದಿಲ್ಲ, ಯಾಕೆ ಅಡ್ಡ ಮತದಾನವನ್ನು ಮಾಡಿದ್ರು ಅಂತ. ಕೆಲವೊಂದು ಕ್ಷೇತ್ರದ ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ಕೆಲವೊಂದು ಬೇರೆ ಇದ್ದೇ ಸಮಸ್ಯೆಗಳಿರ್ತವೆ. ಹೀಗಾಗಿ ಅವರು ಮುಂದಿನ ರಾಜಕೀಯ ಭವಿಷ್ಯವನ್ನು ಈಗಲೇ ಕಂಡುಕೊಂಡಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಕುಮಾರಸ್ವಾಮಿಯವರು ಅಳದು ತೂಗಿಯೇ ಅಭ್ಯರ್ಥಿಯನ್ನು ಹಾಕಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ವೇಳೆ ಅಭ್ಯರ್ಥಿಯನ್ನು ಹಾಕದೇ ಇದ್ರೆ ಬಹುತೇಕ ಶಾಸಕರುಗಳು JDSನಲ್ಲಿ ಇರ್ತಕ್ಕಂಥ 18 ಮಂದಿ ಶಾಸಕರು ರಾಜಕೀಯವಾಗಿ ಚರ್ಚೆ ಆಗ್ತಾ ಇತ್ತು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ JDS ಶೇಕ್ ಆಗ್ಬಹುದು ಅಂತ. ಆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಗೊತ್ತಿಲ್ಲ, ರಾಜಕೀಯವಾಗಿ ಚರ್ಚೆ ಆಗ್ಬೇಕಾದ್ರೆ ನೋಡೋಣ ಏನೇನಾಗುತ್ತೆ ಅಂತ. ಧನ್ಯವಾದ ತಿಮ್ಮೇಗೌಡ್ರ.